ಇವತ್ತು ನಮ್ಮ ಸೊರಬ ತಾಲೂಕಿನ ದುಗ್ಲಿ ಶ್ರೀ ಕ್ಷೇತ್ರದ ಶ್ರೀಗಳ ಒಂದು ದ್ವಾದಶ ಪಟ್ಟಾಧಿಕಾರ ಸಮಾರಂಭ. ನಮ್ಮ ಜಗದ್ಗುರುಗಳಾದಂಥ ರಂಭಾಪುರಿ ಶ್ರೀಗಳು ಕೂಡ ಆಗಮಿಸಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಬೇಕಾಗಿದೆ. ಅದು ವಿಶೇಷವಾದ ಒಂದು ಕಾರ್ಯಕ್ರಮ, ಯಾಕೆಂದರೆ ಶಿಕಾರಿಪುರದ ಕಡೆಯನಹಳ್ಳಿ ಮಠದ ಒಂದು ಶ್ರೀಗಳು ಮತ್ತು ಇಲ್ಲಿ ದುಗ್ಲಿ ಮಠ ಶ್ರೀಗಳು ಒಬ್ಬರೇ ಶ್ರೀಗಳು. ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಬರ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದಂಥ ಮುದರ ಸೇಠ್ ರವರ ಒಂದು ಸುರಭಿ ಮೆಡಿಕಲ್ಸ್ ಅದರ ಒಂದು ಉದ್ಘಾಟನೆಯನ್ನು ಕೂಡ ಇಟ್ಕೊಂಡಿದ್ರು. ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ಮೆಡಿಕಲ್ ಶಾಪು ಒಳ್ಳೆಯದಾಗಲಿ, ಒಳ್ಳೆ ಸರ್ವಿಸ್ ಕೊಡಲಿ, ಹೆಚ್ಚಿಗೆ ಜನ ಬಂದು ಮೆಡಿಸಿನ್ಸ್ ತಗೊಳ್ಳೋಂಥ ಸ್ಥಿತಿ ಬರಬಾರ್ದು, ಆರೋಗ್ಯವಂತರಾಗಲಿ. ಅಕಸ್ಮಾತ್ ಆರೋಗ್ಯ ಕೆಟ್ಟದಾಗ ಇಲ್ಲಿ ಬಂದು ತೊಗೊಂಡ್ಲಿ, ಒಳ್ಳೆ ಇದ್ರ ಮುಖಾಂತರ ಅವ್ರ ಆರೋಗ್ಯ ನಿರ್ವಹಣೆ ಆಗಲಿ, ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ಕೇಳ್ತೀನಿ. ಈಗ ಕೊಡಗು ವಿಚಾರದಲ್ಲಿ ಬಂದರೆ ಒಬ್ಬ ಕಾರ್ಯಕರ್ತ ಸೂಸೈಡ್ ಮಾಡ್ಕೊಂಡಿದ್ದಾನೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾದ್ಮೇಲೆ ಅಧಿಕಾರಿಗಳ ಮೇಲೆ ಹಲ್ಲೆ, ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ, ಮರಳು ಮಾಫಿಯಾ, ಭ್ರಷ್ಟಾಚಾರ, ಅಧಿಕಾರಿಗಳು ಸುಸೈಡ್ ಮಾಡ್ಕೊಳ್ಳೋಂಥ ಒಂದು ಪರಿಸ್ಥಿತಿಗೆ ಒದಗುವಂಥ ಪ್ರಯತ್ನ. ಎರಡನೇದು, ಯಾವ ರೀತಿ ಲೆಕ್ಕಕ್ಕೆ ಚಕ್ಲಿ ಅಷ್ಟೇ ಇರುತ್ತೆ, ಸುಳಿ ಮಾತ್ರ ಕಿತ್ಕೊಂಡು ತಿನ್ಕೊಂತ ಹೋಗ್ತಾ ಇದ್ದಾರೆ. ಭ್ರಷ್ಟಾಚಾರ ಮಿತಿ ಮೀರಿದೆ. ಮೂರನೇದು, ನಿನ್ನೆ ಉದಾಹರಣೆಗೆ ಹಾಲಿನ ದರವನ್ನು 4 ರೂಪಾಯಿ ಹೆಚ್ಚಿಗೆ ಮಾಡಿದ್ವಿ, ಅದನ್ನು ರೈತರು ಕೊಡ್ತೀವಿ ಅಂತ ಹೇಳ್ತಾರೆ. ಹಾಲಿನ ರೇಟು 48 ರೂಪಾಯಿ ಇತ್ತು. 1 ಲೀಟ್ರ್ ಹಾಲಿಗೆ ಪ್ಯಾಕೆಟಲ್ಲಿ 1 ಲೀಟ್ರ್ ಹಾಲು ಪ್ಲಸ್ 100 ಗ್ರಾಮ್ ಹೆಚ್ಚಿಗೆ ಇರ್ತಿತ್ತು. ಈಗ 100 ಗ್ರಾಮ್ ಕಮ್ಮಿ ಮಾಡಿ 48 ರೂಪಾಯಿ ಇಟ್ಟು ಮಾಡಿದ್ದಾರೆ. ಯಾಕೆಂದರೆ 100 ಗ್ರಾಮ್ ಕಮ್ಮಿ ಆದಮೇಲೆ ದುಡ್ಡು ಕಮ್ಮಿ ಮಾಡಬೇಕಿತ್ತು, 44 ರೂಪಾಯಿ ಮಾಡಬೇಕಿತ್ತು. ಅಂದರೆ ಆ ರೀತಿ ಜನರಿಗೆ ಗೊತ್ತಾಗದ ರೀತಿಯಲ್ಲಿ ಮಿಸ್ಗೈಡ್ ಮಾಡಿ ಅಲ್ಲಿ ಹಾಲು ಕಮ್ಮಿ ಮಾಡಿಕೊಂಡು ರೇಟ್ ಬಂದ 48 ರೂಪಾಯಿ ಉಳಿಸ್ಕೊಂಡಲ್ಲಿ ಅದ್ರ ಮುಖಾಂತರ ರೈತರು ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಈ ರೀತಿ ಎಲ್ಲ ಬೆಲೆ ಏರಿಕೆ ಹೆಚ್ಚಾಗಿದೆ, ಡೀಸೆಲ್ ರೇಟ್ ಹೆಚ್ಚಾಯಿತು, ವಿದ್ಯುತ್ ರೇಟ್ ಹೆಚ್ಚಾಗಿದೆ. ಈ ರೀತಿ ಅಂತ ಒಂದು ತೊಗಲಕ್ ದರ್ಬಾರ್ ಇವತ್ತು ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ. ಮತ್ತು ಜನರ ಒಂದು ಕಡೆ ಗಮನನೇ ಕಮ್ಮಿ ಆಗಿದೆ. ಯಾರು CM ಆಗಬೇಕು ಆ ವಿಚಾರದಲ್ಲಿ ಕಾಲೆಳೆಯುವಂಥ ಪ್ರಯತ್ನಗಳು ಡೆಲ್ಲಿ ರಾಜಕಾರಣ ಇದು ಆದಿಕಲ್ಲಾಗ್ತಿದೆ ಹೊರತು ಕರ್ನಾಟಕ ಜನ ಈಗ ಆಲ್ರೆಡಿ ಬೇಸತ್ತೋಗಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಮಡಿಕೇರಿಯ ಒಬ್ಬ ಕಾರ್ಯಕರ್ತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಪೋಸ್ಟ್ ಮಾಡ್ದ ಅಂತೇಳಿ ಪಾಪ ಅವನಿಗೆ ಮಾನಹಾನಿ ಮಾಡಿ ಅವನು ಸುಸೈಡ್ ಮಾಡೋವರೆಗೂ ಅವನು ತಳ್ಳಿದ್ದಾರೆ. ಅಂದರೆ ಯಾವ ರೀತಿ ಅವನ ಮಾನಸಿಕ ಸ್ಥಿತಿ ತೆಗೆದುಕೊಂಡು ಹೋದ್ರು ಈ ಕಾಂಗ್ರೆಸ್ಸಿನ ಶಾಸಕರು. ಮತ್ತು ಆ ಶಾಸಕರ ವಿರುದ್ಧ FIR ಕೂಡ ರಿಜಿಸ್ಟರ್ ಆಗಬೇಕು, ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಮತ್ತು ನಿನ್ನೆ ಶಿವಮೊಗ್ಗ ನಗರದಲ್ಲಿ ನಡೆದಂಥ ಘಟನೆಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮತ್ತು ವಿಶೇಷವಾಗಿ ಡೆಲ್ಲಿಯಿಂದ ನಾನು ನಿನ್ನೆ ಬಂದೆ. ವಕ್ಫಿನ ಒಂದು ಬಿಲ್ಲಿಗೆ ನಾನು ಬೆಂಬಲ ಕೊಡೋ ಮುಖಾಂತರ ನಾನು ಒಬ್ಬ ಸಂಸತ್ ಸದಸ್ಯನಾಗಿ ನಾನು ಪ್ರತಿನಿಧಿಯಲ್ಲಿ ಭಾಗವಹಿಸಿದ್ದೆ. ಅರೆ ಆ ರೀತಿಯಂಥ ಒಂದು ಐತಿಹಾಸಿಕವಂಥ ಕಾರ್ಯಕ್ರಮ, ನಾಟ್ ಓನ್ಲಿ ವಕ್ಫ್, ನಮ್ಮ ಮಹಿಳಾ ಮೀಸಲಾತಿ ಇರ್ಬೋದು, ನಮ್ಮ ರೈತರಿಗೆ ಕೊಡುವಂಥ ಕಾರ್ಯಕ್ರಮಗಳಿರ್ಬೋದು, ಆರ್ಟಿಕಲ್ 370 ಇರ್ಬೋದು, ರಾಮ ಮಂದಿರ ಇರ್ಬೋದು, ಇದೆಲ್ಲದೂ ಕೂಡ ನಮ್ಮ ಶಿವಮೊಗ್ಗ ಕ್ಷೇತ್ರದ BJPಗೆ ಮೋದಿಜಿಯವರಿಗೆ ಬೆಂಬಲ ಕೊಟ್ಟಂಥ ಮತದಾರಗಳ ಪ್ರತಿನಿಧಿಯಾಗಿ ನಾನಲ್ಲಿ ಕೈ ಎತ್ತುವಂಥ ಶಕ್ತಿ ಕೊಟ್ಟಂಥ ನಮ್ಮ ಕ್ಷೇತ್ರದ ಜನರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ. ಮತ್ತು ವಕ್ಫ್ ಬಿಲ್ ಬಗ್ಗೆ ನಾವೇನು ಜಾರಿ ತಂದಿದ್ದೀವಿ, ಅದು ಯಾವುದೇ ಒಂದು ಧರ್ಮದ ವಿರುದ್ಧ ಅಲ್ಲ. ಈ ತುಷ್ಟೀಕರಣ ರಾಜಕಾರಣ ಮಾಡ್ಕೊಂಡಿರುವಂಥ ಈ ಕಾಂಗ್ರೆಸ್ ಇತರ ಪಕ್ಷಗಳು ಏನಿತ್ತು, ವಕ್ಫ್ ಹೆಸರಲ್ಲಿ ಆ ವಕ್ಫಲ್ಲಿ ಬರುವಂಥ ಆದಾಯ ಮುಸಲ್ಮಾನ ಬಡವರಿಗೆ ಅವರ ಅಭಿವೃದ್ಧಿಗೋಸ್ಕರ ಇಡಬೇಕಾಯ್ತಾನ. ಇವತ್ತು ರೈಲ್ವೆ, ನಮ್ಮ ಮಿಲಿಟರಿ, ಆರ್ಮಿ ಬಿಟ್ಟರೆ 3ನೇ ಹೈಯೆಸ್ಟ್ ಲ್ಯಾಂಡ್ ಹೋಲ್ಡರ್ಸ್ ಯಾರು ಅಂದರೆ ವಕ್ಫ್. ಈ ರೀತಿ ನಮ್ಮ ಹಿಂದೂಗಳ ಒಂದು ಜಾಗಗಳನ್ನು ಕೂಡ ಅದಕ್ಕೆ ತೆಗೆದಿಡುವಂಥ ಪ್ರಯತ್ನಗಳು, ಇದೆಲ್ಲದೂ ಕೂಡ ರಾಜಕಾರಣಕ್ಕೋಸ್ಕರ ನಡೆದಕ್ಕೆ ಬಂದಿತ್ತು. ಇದೆಲ್ಲದೂ ಕೂಡ ಕೊನೆ ಹಾಡುವಂಥ ಪ್ರಯತ್ನ ಆಗಿದೆ. ಮತ್ತು ಅದರಲ್ಲಿ ಬರುವಂಥ ಆದಾಯ ನಮ್ಮ ಇಸ್ಲಾಂ ಸಮಾಜದಲ್ಲಿರುವಂಥ, ಮುಸ್ಲಿಂ ಸಮಾಜದಲ್ಲಿರುವಂಥ ಬಡವ್ರ ಮಕ್ಕಳಿಗೆ ಅವರಿಗೆ ಉಪಯೋಗ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಈ ಒಂದು ಅಮೆಂಡ್ಮೆಂಟನ್ನು ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ